ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಮೇಶ್ ಒಬ್ಬ ಕೋರ್ಟ್ ರಿಪೋರ್ಟರ್ ಆಗಿ ಇಂತಹ ನೂರಾರು ಚಾರ್ಜ್ ಶೀಟ್ಗಳನ್ನು ನೀವು ನೋಡಿದಿರಿ. ಈ ಚಾರ್ಜ್ ಶೀಟ್ನ ಬಗ್ಗೆ ಜನರಲ್ ಆಗಿ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಅಜಿತ್, ಇದನ್ನು ನೋಡಿದರೆ ಇದ್ರ ಮೇಲೆ ನೀವೇನಾದರೂ ಆರ್ಗ್ಯುಮೆಂಟ್ಗೆ ಕೋರ್ಟಿಗೆ ಮುಂದೆ ಹೋಗುತ್ತೆ ಅಂದರೆ ಖಂಡಿತ ಯಾವುದೂ ಆಗೋದಿಲ್ಲ. ಯಾಕೆಂದರೆ ನಾವು ಈ ನಿರ್ಧಾರಕ್ಕೆ ಬರಲಿಕ್ಕೆ ಒಂದು 164 ಸ್ಟೇಟ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೊಟ್ಟೆ ಮಂಜಿನ ಸ್ಟಾರ್ಟಿಂಗ್ KT ನವೀನ್ ಕರ್ಕೊಂಡ್ಬರ್ತಾರೆ. ಅದ್ರ ಜೊತೆಗೆ ಮತ್ತಿನ್ನು 3 ಗಿರಿ, ಅಭಿಷೇಕ್, ಅನಿಲ್ ಅಂತ ಕರ್ಕೊಂಡ್ಬರ್ತಾರೆ. ಅವರ ಸ್ಟೇಟ್ಮೆಂಟ್ಗಳು ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಮೋಸ್ಟ್ಲಿ ಹೊರಗಡೆ ಬಿಟ್ಟಿಲ್ಲ. ಸೊ ಅದೇನಾದ್ರೂ ಬಿಟ್ಟರೆ ಒಂದು ಸಣ್ಣ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೇನೋ, ಬಟ್ ಅದಲ್ಲ. ಬಟ್ ನಾನು ಇಂಪಾರ್ಟೆಂಟ್ ಮೋಹನ್ ಗೌಡರಿಗೆ ಮತ್ತೆ ಅಮೃತೇಶ್ವರ್ಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇವರು ಸನಾತನ ಸಂಸ್ಥೆ ನಮ್ದು ಭಾಗ ಇಲ್ಲ, ಆ ಕನ್ಕ್ಲೂಷನ್ ಬರಲಿಕ್ಕೆ SIT ಅವ್ರಿಗೂ ಸದ್ಯಕ್ಕೆ ಕಷ್ಟ ಇದೆ. ಆದರೆ ಆ ಎಲ್ಲರೂ ಕೂಡ ಸನಾತನ ಸಂಸ್ಥೆಯಲ್ಲಿ ತುಂಬ ವರ್ಷದಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಅನ್ನೋದು ಸತ್ಯ ಅಲ್ವೇ? ನೋಡಿ, ಸಕ್ರಿಯವಾಗಿ ಸನಾತನ ಸಂಸ್ಥೆ ಬೇರೆ ಸಂಘಟನೆ ಇದೆ, ಹಿಂದೂ ಜನರ ಸಮಿತಿ ಬೇರೆ ಸಂಘಟನೆ ಇದೆ, ಹಿಂದೂ ಯುವ ಸೇನೆ ಬೇರೆ ಸಂಘಟನೆ ಇದೆ. ಈಗ ನಾವು ನವೀನ್ ಅವರು ಕಳೆದ 2 ವರ್ಷದಿಂದ ಪರಿಚಯ. ಕೆಲವೊಂದು ಕಾರ್ಯಕ್ರಮದಲ್ಲಿ ನಾವು ಈ ಥರ ಅನೇಕ ಹಿಂದುತ್ವ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಈ ಥರ ಅನೇಕ ಹಿಂದುತ್ವ ನ್ಯಾಯವಾದಿಗಳನ್ನು ಇನ್ವೈಟ್ ಮಾಡಿದಾಗ ಅಂಥ ಕಾರ್ಯಕ್ರಮಗಳು ನಾವು ಕರೆದಿದ್ವಿ. ಅಂಥ ಸಾವಿರಾರು ಜನ ಬರ್ತಾರೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕೆಲವರು ಇಂಟ್ರೆಸ್ಟ್ ಇದ್ದವರು ಕೆಲವು ಕಾರ್ಯಕ್ರಮಗಳನ್ನು ಅವರು ಮದ್ದೂರಿನಲ್ಲಿ ಅವರು ಕಂಡಕ್ಟ್ ಮಾಡಿದ್ರು, ಅಷ್ಟಿರೋದು. ಮತ್ತೇನಂತ ಹೇಳಿದ್ರೆ ಇಲ್ಲಿ ಅಂದರೆ ಟೋಟಲ್ ಸಿನಾರಿಯೋ ನೋಡಿದ್ರೆ, ಅಂದರೆ ಟೋಟಲ್ ಈ ಚಾರ್ಜ್ ಶೀಟ್ ಇರ್ಬೋದು. ನವೀನ್ಗೂ ನಿಮಗೂ ಸಂಪರ್ಕ ಇತ್ತು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಸ್ಪೆಸಿಫಿಕ್ ಆಗಿ ಯಾವಾಗ ಪರಿಚಯ ಆಗಿತ್ತು, ನಿಮ್ಮ ಒಡನಾಟ ಹೇಗಿತ್ತು ಅಂತ ಹೇಳೋದು. ನೋಡಿ, ನವೀನ್ ಅವರನ್ನು ನಾವು ಬೆಂಗಳೂರಿನಲ್ಲಿ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಹೇಗೆ ಗೋವಾದಲ್ಲಿ ಇವತ್ತು ಅಖಿಲ ಭಾರತ ಹಿಂದೂ ಅಧಿವೇಶನ ನಡೀತಾ ಇದೆ, 11 ರಾಜ್ಯಗಳಿಂದ ಏನು 4 ರಾಷ್ಟ್ರಗಳಿಂದ ಒಂದು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯಕ್ರಮ ನಡೀತದೆ. ಅದೇ ಥರ ನಾವು ಬೆಂಗಳೂರಿನಲ್ಲಿ ಆ ಥರ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನವೀನ್ ಥರ ಅನೇಕ ಹಿಂದೂ ಪರ ಸಂಘಟನೆಗಳನ್ನು ನಾವು ಇನ್ವೈಟ್ ಮಾಡಿದ್ವಿ. ಅದ ನಂತರ ಇಂಥದ್ದೇ ಒಂದು ಕಾರ್ಯಕ್ರಮನ ಅವ್ರ ಊರಿನಲ್ಲಿ ಆಯೋಜನೆ ಮಾಡಿದ್ವಿ. ಅಲ್ಲಿ ಸ್ವತಃ ನಮ್ಮ ಕಾರ್ಯಕರ್ತರು, ನಮ್ಮ ಮಹಿಳೆಯರು ಎಲ್ಲೋ ಬಂದು ಪರಿಚಯ ಆದವ್ರ ಹೆಂಡತಿಗೆ ಗೊತ್ತಿರುತ್ತೆ, ಸ್ಪೆಸಿಫಿಕ್ ಆಗಿ ಹೆಸರು ಹೇಳ್ತಾರೆ ಅನ್ನೋಂಥದ್ದು. ಇಲ್ಲಿ ನಾವು ಈ ಮಾತು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು 1 to 1 ಆಗಿ ಅವ್ರನ್ನ ಭೇಟಿ ಆಗಿದ್ರಿ, ಅಥವಾ ಅವರು ಅವ್ರ ಊರಿಗೆ ನೀವು ಹೋಗಿದ್ದಾಗ್ಲಿ, ಅಥವಾ ನಿಮ್ಮ ಕಚೇರಿಗೆ ಬಂದು ನೀವು ಸ್ಪೆಸಿಫಿಕ್ ಆಗಿ ಭೇಟಿ ಆಗಿದ್ದಾಗ್ಲಿ, ಚರ್ಚೆ ಏನಾಯ್ತು, ಏನ್ ನಡೆದಿತ್ತು ನೋಡಿ. ಹಿಂದೂ ಜನಜಾಗೃತಿ ಸಮಿತಿ ಧರ್ಮ ಶಿಕ್ಷಣ ಕೊಡುವಂಥದ್ದು, ಹಿಂದೂ ಸಂಘಟನೆ ಮಾಡುವಂಥದ್ದು, ಧರ್ಮ ರಕ್ಷಣೆ ಕಾನೂನು ಚೌಕಟ್ಟಿನಲ್ಲಿ ಮಾಡುವಂಥ ಸಂಘಟನೆ ಇದೆ. ಈಗ ಅದನ್ನೇ ನಾವು ಅದರಲ್ಲಿ ಈಗ ಇವತ್ತು ಯಾವುದೇ ಅಧಿವೇಶನ ಇರ್ಬೋದು, ಅಥವಾ ನವೀನ್ ಜೊತೆಗೆ ನಾವೇನು ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಬ್ಲಡ್ ಡೊನೇಷನ್ ಕ್ಯಾಂಪ್ ಇದು ಭಯೋತ್ಪಾದನೆನ, ಅಥವಾ ನಾವು ಆಜಾದ್ ಬಲಿದಾನ್ ದಿನ ಆಯೋಜನೆ ಮಾಡಿದ್ವಿ, ಅಥವಾ ಹೆಣ್ಮಕ್ಳಿಗೆ ಧರ್ಮ ಶಿಕ್ಷಣ ಸಿಗಬೇಕು, ಕುಂಕುಮ ಯಾಕೆ ಹಚ್ಕೊಳ್ಬೇಕು, ಹಬ್ಬಗಳನ್ನು ಯಾಕೆ ಮಾಡಬೇಕು. ಒಂದ್ ನಿಮಿಷ ಇದು ಮಾಡುವುದು ಸಂವಿಧಾನ ವಿರೋಧ ಕಾರ್ಯನ? ಇದು ಸಂವಿಧಾನ ವಿರೋಧ ಕಾರ್ಯವನ್ನ? ಇವತ್ತು ಸಂವಿಧಾನ ವಿರೋಧ ಕಾರ್ಯನ ಈ ಪ್ರಕರಣದಲ್ಲಿ ಅಜಿತ್ ಸರ್, ಈ ಪ್ರಕರಣದಲ್ಲಿ ಇನ್ನು 2 ಅಂಶಗಳನ್ನ ನಾನು ಗಮನ ಸೆಳೆಯೋದಕ್ಕೆ ಇಲ್ಲ, ನೋಡಿ, ಇವರು ರೂಪಾ ಅವರಿಗೆ ಸ್ವಲ್ಪ ಏನೋ ಮಾನಸಿಕವಾಗಿ ಅವರಿಗೆ ರೆಸ್ಟ್ ಬೇಕಂತ ಯಾರೋ ಅವ್ರ ಗುರುಗಳು ಹೇಳ್ತಾರೆ. ಅದಕ್ಕೆ ಅವರು ಎಲ್ಲಾದರೂ ಊಟಿ ಅಥವಾ ಹೊರಗಡೆ ಈ ಥರದ ಪ್ರವಾಸಿ ತಾಣಗಳಿಗೆ ಹೋಗಿ ಬರೋಣ ಅಂತ ಹೇಳ್ತಾರೆ. ತಕ್ಷಣ ನವೀನ್ ಅವರು ಇಲ್ಲ ಮಂಗಳೂರಿಗೆ ಹೋಗೋಣ ಅಂತ ಹೇಳಿ ಹೇಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮಂಗಳೂರನ್ನ ಕರ್ಕೊಂಡು ಹೋಗ್ಬೇಕಾದ್ರೂ 1-2 ಬಸ್ಗಳನ್ನ ಚೇಂಜ್ ಮಾಡ್ತಾರೆ. ಅಲ್ಲಿ ಯಾರು ಬಂದು ಡ್ರಾಪ್ ಮಾಡ್ತಾರೆ. ಅದು ನಿಮಗೆಲ್ಲ ಈ ವರದಿನಲ್ಲಿದೆ. ಇನ್ನು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಮೋಹನ್ ಗೌಡ್ರು ಅನಂತ ನಾಯಕ್ ಅವರು ಅದನ್ನ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಡ್ದಂಗ ಹೇಳಿಕೆ ನೋಡ್ತಾ ಇದ್ದಾರೆ. ಏನ್ ತಪ್ಪು? ಅಮೃತೇಶ್ವರ್ ಡಿಫೆನ್ಸ್ ಲಾಯರ್ ನೋಡ್ದಂಗ ನೋಡ್ತಾ ಇದ್ದಾರೆ. ಗಂಡ ಹೆಂಡತಿಗೆ ಅನ್ಸುತ್ತೆ ಯಾಕೋ ನನಗೆ ಮನಸ್ಸು ಸರಿ ಇಲ್ಲ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೆಂಡತಿ ಅಂತ ಒಬ್ಬ ಗಂಡ ಅದನ್ನ ಕರ್ಕೊಂಡು ಹೋಗ್ಬಾರ್ದು ನಾಳೆ ಕೇಳ್ತಾರೆ ಅದನ್ನ. ಮಾಡ್ದಂಗ್ ಮಾಡ್ತಿದ್ರೆ ಹೆಂಡತಿ ಕರ್ಕೊಂಡು ಹೋಗ್ಬೇಕಂತ ಹೇಳಿದವರು ಸರಿ ಮಂಗಳೂರಿಗೆ ಹೋಗಿ ಎಲ್ಲೋ ಒಳ್ಳೆ ದೇವಸ್ಥಾನನೋ ಅಥವಾ ಎಲ್ಲೋ ಬೀಚೋ ಅಥವಾ ಒಳ್ಳೆ ಪರಿಸರ ಕರ್ಕೊಂಡು ಹೋಗೋದ್ರ ಬದಲಾಗಿ ಇವ್ರು ಕರ್ಕೊಂಡು ಹೋಗಿರೋದು ಸನಾತನ ಸಂಸ್ಥೆಯ ಕಚೇರಿಗೆ.
ಸನಾತನ ಸಂಸ್ಥೆಯಲ್ಲಿ ಉಳಿಲಿ, ಪ್ರಚಾರಕ್ಕೆ ನಡೀತಾ ಇದ್ದಂಗೆ ಸನಾತನ ಸಂಸ್ಥೆ ಆಫೀಸಲ್ಲಿ ಉಳಿಬಾರ್ದು ಅಂತ ಹೇಳಿಲ್ಲ ನಾನು. ಸನಾತನ ಸಂಸ್ಥೆ ಆಫೀಸಲ್ಲಿ ಉಳಿಲಿ, ಸನಾತನ ಸಂಸ್ಥೆ ಆಫೀಸಲ್ಲಿ ಉಳಿಲಿ, ಸಮಸ್ಯೆ ಇಲ್ಲ. ನೋಡಿ, ಅನಂತ್ ನಾಯಕ್ ಅವ್ರ ವೈಫು ಹೊರಗಡೆ ಹೋಗೋಣ ಅಂದ್ರೆ ಅನಂತ್ ನಾಯಕ್ ಅವರು ಬೀಚೋ ದೇವಸ್ಥಾನನೋ ಇನ್ನೊಂದೋ ಮುನ್ನೊಂದೋ ಕರ್ಕೊಂಡು ಹೋಗ್ತಾರಪ್ಪ. ಸನಾತನ ಸಂಸ್ಥೆಯ ಕಾರ್ಯಕರ್ತರಾದಂತವ್ರು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಏನಪ್ಪ ಪೂಜೆ ಪಟ್ಟಣಗಳು ನಡೆದು ಅಂತ ಹೇಳ್ತಾರೆ. ಒಳ್ಳೇದು ಅಂತ ಹೇಳ್ತಾರೆ. ಪೂಜೆ ಪುರಸ್ಕಾರ ಆಗಿದ್ರೆ ಆದ್ರೆ ಏನ್ ಮಜಾ ಏನು ಒಂದು ಗಂಟೆ ಪ್ಯಾನಲ್ ಡಿಸ್ಕಷನ್ ನಲ್ಲಿ ನವೀನು ತಮ್ಮ ಹೆಂಡತಿಗೆ ಬೇಜಾರಾದಾಗ ಹೆಂಡತಿನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಇಲ್ಲಿ ಮಜಾ ಇರೋದಂದ್ರೆ ಸನಾತನ ಸಂಸ್ಥೆಯ ಆಫೀಸಿಗೆ ಕರ್ಕೊಂಡು ಹಿಂದಿ ಸಮಾಜೋತ್ಸವ ಅಥವಾ ಅಲ್ಲಿ ಬೈಕ್ ರ್ಯಾಲಿಗಳು ಮೆರವಣಿಗೆಗಳಲ್ಲಿ ಈತ ಭಾಗವಹಿಸ್ತಾರೆ. ಇನ್ನೊಂದು ಘಟ್ಟ ಹೇಳಿ ಮುಗಿಸ್ಬಿಟ್ಟು ದಸರಾ ಹಬ್ಬ ಬರುತ್ತೆ. ಸಹಜವಾಗಿ ನಾವು ದಸರಾ ಹಬ್ಬದಲ್ಲಿ ನಮ್ಮ ವಸ್ತುಗಳನ್ನೆಲ್ಲ ಪೂಜೆ ಮಾಡ್ತೀವಿ. ಇಲ್ಲಿ ಮಜಾ ಇರೋದೇನಂದ್ರೆ ಈ ಮನುಷ್ಯ ಒಂದು ಪಿಸ್ತೂಲ್ ತಗೊಂಡಿರ್ತಾನೆ. ಈ ಪಿಸ್ತೂಲ್ ತಗೊಂಡು ಯಾವ್ದು ಪಿಸ್ತೂಲ್ ಅಂತ ಹೇಳಿ ಅಮ್ಮ ಕೇಳ್ತಾಳೆ. ಏನ್ ಹೇಳ್ಬೇಕು? ಇಲ್ಲ ಇದು ಸುಮ್ಮನೆ ಡಮ್ಮಿ ಇದು ಅಂತಂದು ಹೇಳ್ತಾನೆ, ಸುಳ್ಳು ಹೇಳ್ತಾನೆ. ಡಮ್ಮಿ ಪಿಸ್ತೂಲ್ ಅಂತಂದು ಹೇಳ್ದವನ ನಾವು ಎಲ್ಲಾದ್ರೂ ಸಾಮಾನ್ಯವಾಗಿ ಮನೇಲಿ ಎಲ್ಲಾದ್ರೂ ಬಿಸಾಕ್ತಿವಿ. ಡಮ್ಮಿ ಎದ್ದಿದ್ದನ್ನ ಬೀವರಿನ ಲಾಕರ್ ಒಳಗಡೆ ಇಡು ಅಂತಂದು ಹೇಳ್ತಾನೆ. ಅಷ್ಟೇ ಅಲ್ಲದೆ ದಸರಾದ ಸಂದರ್ಭದಲ್ಲಿ ಅದನ್ನು ತೆಗಿತಾನೆ, ಪೂಜೆ ಮಾಡ್ತಾನೆ. ಪೂಜೆ ಮಾಡಿದ್ದಷ್ಟೇ ಅಲ್ಲ, ಒಂದು ಸೂಜಿಯನ್ನ ತಗೊಂಡು ತನ್ನ ಕೈಗೆ ಚುಚ್ಚಿಕೊಂಡು ರಕ್ತವನ್ನು ತೆಗೆದು ಬಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕೂಗ್ತಾನೆ. ಅಷ್ಟೇ ಅದ್ರ ಜೊತೆ ಗುಂಡುಗಳನ್ನು ಹೇಳ್ತಾರೆ. ಏನ್ ಗುಂಡುಗಳು ಅಂದ್ರೆ ಇವು ಕೂಡ ಡಮ್ಮಿ ಕಡೆ ನಮ್ಮ ತೋಟದಲ್ಲಿ ಮಂಗಗಳನ್ನು ಓಡಿಸೋದಕ್ಕಂತ ಹೇಳ್ತಾರೆ. ಈ ಎಲ್ಲಾ ಪ್ರಕರಣಗಳನ್ನ ಅಥವಾ ಈ ಅಂಶಗಳನ್ನು ಗಮನಿಸಿದಾಗ ವ್ಯವಸ್ಥಿತವಾಗಿ ನವೀನನ್ನ ಬಳಸಿಕೊಂಡು ಸನಾತನ ಸಂಸ್ಥೆ ಗೌರಿ ಅವರ ಕೊಲೆ ಮಾಡಿದೆ ಅನ್ನೋದಕ್ಕೆ ಇಲ್ಲಿ ಬೇಕಾದಷ್ಟು ದಾಖಲೆಗಳಿದೆ. ಅಮೃತೇಶ್ವರ್, ಆ ಪಿಸ್ತೂಲ್ ಎಲ್ಲಿದೆ ಈಗ? ಗುಂಡುಗಳೆಲ್ಲಿದೆ? ಅದನ್ನೆಲ್ಲ ಹೇಳಿದ್ದು ಅದೇ ಪಿಸ್ತೂಲ್ ನಿಂದ ಗುಂಡು ಹಾರಿತು, ಅದನ್ನೆಲ್ಲ ಹೇಳಿದವರು ಅದೇ ಗುಂಡುಗಳಿಂದ ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತಾ? ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಸಿಕ್ತಿಲ್ಲ ನಮ್ಗೆ. ಅನಂತ ನಾಯಕರು ಅನಂತ ನಾಯಕ್ನವ್ರನ್ನ ಮೋಸ್ಟ್ಲಿ ನೆಕ್ಸ್ಟ್ ಸೆಷನ್ ನಡೀತಲ್ಲ, ಟ್ರಯಲ್ ನಡೀತಲ್ಲ, ಅವ್ರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಕೇಸ್ಗೆ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್. ಪರವಾಗಿ ಮಾತಾಡುವಂತ ಮೋಹನ್ ಗೌಡ್ರ. ಎಸ್ ಅಮೃತೇಶ್ ಅವರು, ವಿತ್ ರಿಗಾರ್ಡ್ ಟು ದಿ ಪಿಸ್ತೂಲ್ ಬಗ್ಗೆ ಇದ್ರ ಅದೇನೋ ರಿವಾಲ್ವರು ಎಲ್ಲ ಸಿಕ್ಕಿದೆ, ಕಾಟ್ರೇಡ್ ಸಿಕ್ಕಿದೆ. ಆಮೇಲೆ ಊಹಾಪೋಹಗಳ ಮೇಲೆ ಹೇಳ್ತಾರೆ ಕಲಬುರ್ಗಿಯಲ್ಲಿ ಉಪಯೋಗಿಸಿದಂಥ ಪಿಸ್ತೂಲೇ ಇದರಲ್ಲೂ ಸಹ ಉಪಯೋಗಿಸಿದ್ದಾರೆ. ಆ ಬೋರ್ ಸಿಸ್ಟಮ್ ಹೋಗಿರೋಂಥ ಇದು ಎರಡೂ ಒಂದೇ. ಇದು ಸಮ್ವೇರ್ ನಾನು ಹಾಗೇನೆ ಅದನ್ನ ಪುಟ ತಿರುಗಿ ಹಾಕ್ತಾ ಇದ್ದಾಗ, ಹಾಗಾದ್ರೆ ನೀವು ಮೆಟೀರಿಯಲ್ ಎವಿಡೆನ್ಸ್ಗೆ ಇದನ್ನಾದರೂ ಸೀಸ್ ಮಾಡಬೇಕಲ್ಲ. ಇಲ್ಲ, ಹೊಡೆದವ್ರಾರು ಹೇಳ್ರಿ ಹೋಲಿ, ಅದಿಲ್ಲ. ಅಂದರೆ ಲೂಪ್ ಹೋಲ್ಸ್ ಇದೆ. ನಾನಿಲ್ಲಿ ಬಾಯ್ ಬಿಟ್ಟು ಹೇಳ್ಬಿಟ್ರೆ ನಾಳೆಗೆ ಅವ್ರು ರೆಡಿ ಮಾಡೋದು. ಯಾಕೆಂದರೆ ತಮಗೆ ಗೊತ್ತಿರ್ಬೋದು 173 ಕ್ಲಾಸ್ 8ಅಲ್ಲಿ ಒಂದು ಪ್ರೇಯರ್, ಕಾಮನ್ ಪ್ರೇಯರು, ಅಡಿಷನಲ್ ಸ್ಟೇಟ್ಮೆಂಟು ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಒಂದು ನಮ್ಗೆ ಅವಕಾಶ ಕೊಡಿ ಅಂತ. ಭಾಳಷ್ಟು ರೇರೆಸ್ಟ್ ಇನ್ ರೇರ್ ಕೇಸಲ್ಲಿ ಇವತ್ತೊಳಗೆ SIT ಅವರಾಗಲಿ ಕರ್ನಾಟಕ ಪೊಲೀಸ್ ಆಗಲಿ ಆ ಥರ ಅಡಿಷನಲ್ ಚಾರ್ಜ್ ಶೀಟ್ಗಳನ್ನ ಹಾಕಿದ್ದು. ಇದು ನನ್ನ ಇದರಲ್ಲಿ ನೀವು ಹೇಳ್ದಂಗೆ ನೀವು ಆಲ್ರೆಡಿ ಗಿವನ್ ಒಪಿನಿಯನ್ ಬಹಳಷ್ಟು ವೀಕೆಸ್ಟ್ ಚಾರ್ಜ್ ಶೀಟು ಅಂತ ನಮಗೂ ಬಹಳ ಒಳ್ಳೇದು. ಮತ್ತೊಂದು ಪ್ರಶ್ನೆ, ನಾವೇನು ಹೇಳೋಕ್ಕೋಗಲ್ಲ. ಮನೋಹರ್ ಮನೆಗೆ ಒಂದು ಲಿಸ್ಟ್ ಸಿಗುತ್ತೆ, ಒಂದು ಡೈರಿ ಸಿಗುತ್ತೆ. ಡೈರಿಲಿ 8 ಜನರ ಹೆಸರು ಸಿಗುತ್ತೆ. ಅದರಲ್ಲಿ ನಂಬರ್ 2 ಗೌರಿ ಲಂಕೇಶ್ ಅವ್ರದ್ದು, KS ಭಗವಾನ್ ಅವ್ರದ್ದು. ಅವ್ರಿಬ್ಬರ ಮೇಲೆ ಒಬ್ರು ಹತ್ಯೆ ಆಗಿದೆ, ಒಂದು ಅಟೆಂಪ್ಟ್ ಆಗಿದೆ. ಇನ್ನೂ ಕೆಲವರು ಎಲ್ಲರೂ ಕೂಡ ಎಡಪಂಥೀಯ ಚಿಂತಕರ ಹೆಸರಿದೆ. ಯಾಕೆ ಈ ಲಿಸ್ಟು? ಆ ಲಿಸ್ಟ್ ಅಲ್ಲಿ ಇಬ್ಬರು ಅಟೆಂಪ್ಟ್ ಆಗಿದೆ ಅಂದ್ರೆ ಆಸ್ ಎ ವಕೀಲರಾಗಿ ನೀವು ಹೇಳಿ, ಇದರ ಉದ್ದೇಶ ಏನು? ಆಯ್ತು, ಇದ್ರ ಉದ್ದೇಶ ಏನು? ನಾವು ಬುಡಕ್ಕೆ ಹೋಗ್ತೀವಿ ಸೊಮ್ಮೆ. ಆ ಡೈರಿನ ನೀವೇನೋ ಫಾರೆನ್ಸಿಕ್ ಕಳ್ಸಿ ಏನಾದ್ರು ಪಕ್ಕಾ ಮಾಡಿಸ್ಕೊಂಡಿದ್ರ? ಯಾರು ಹೇಳ್ರಿ? ನಾವು ಅದನ್ನೇ ಡಿಸ್ಪ್ಯೂಟ್ ಮಾಡ್ತೀವಿ ಆಯ್ತಾ. ಈ ಪೊಲಿಟಿಕಲ್ ಅವರು ಡೈರಿ ಬರ್ಕತ್ತಾರಲ್ಲ, ಹೈಕಮಾಂಡ್ಗೆ 10 ಕೋಟಿ ಕಳಿಸ್ದೋ, ಇಂಥ ಮಿನಿಸ್ಟರ್ಗೆ ನಾವು 5 ಕೋಟಿ ಕೊಟ್ಟು ಇಡೀ ಚರ್ಚೆಯನ್ನ ನನ್ನ ಮೂಲ ಪ್ರಶ್ನೆ ಮತ್ತು ನನ್ನ ಮೂಲ ಭಯಕ್ಕೆ ತರುವಂತ ಪ್ರಯತ್ನ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ಇವರ ಕೈಗೆ ಬಂದೂಕು ಸಿಕ್ಕಿಬಿಟ್ಟಿದ್ಯಾ? ಸೈದ್ಧಾಂತಿಕವಾಗಿ ಯಾರನ್ನ ನಮ್ಮನ್ನ ವಿರೋಧಿಸ್ತಾರೋ ಅವ್ರನ್ನೆಲ್ಲ ಹೊಡೆದಾಕಬೇಕು ಅನ್ನೋ ಮನಸ್ಥಿತಿಗೆ ಇವರು ಬಂದು ಬಿಟ್ಟಿದ್ದಾರೆ. ಹೌದು ಅನ್ನೋದಾದರೆ ನಮ್ಮ ಸಮಾಜ ಮುಂದೆ ಎಲ್ಲಿಗೆ ಹೋಗುತ್ತೆ? ಒಂದು ಸಣ್ಣ ಬ್ರೇಕ್ ಆದಮೇಲೆ ಆ ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ.